ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಲೆನಾಡಿನ ಒಂದು ಹಳ್ಳಿಯ ಮನೆಯ ಸುತ್ತಮುತ್ತ ವಾತಾವರಣ ಯಾವ ರೀತಿ ಇರುತ್ತೆ, ಮತ್ತು ಅಲ್ಲಿ ಯಾವ ಯಾವ ಸಸ್ಯಗಳನ್ನು ಅವರು ಬೆಳ್ಕೊಳ್ತಾರೆ, ಮತ್ತು ಅಲ್ಲಿ ಯಾವ ಯಾವ ಔಷಧಿ ಸಸ್ಯಗಳು ನಮಗೆ ಕಾಣಿಸ್ತವೆ, ಅದನ್ನೆಲ್ಲ ತೋರಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ನೋಡಬಹುದು, ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಹಚ್ಚ ಹಸಿರು ಕಾಣಿಸ್ತಾ ಇದೆ ನಮಗೆ. ಹಾಗೆ ರೋಡು ಕೂಡ ಒದ್ದೆ ಆಗಿರೋದು ನಿಮಗೆ ಕಾಣಿಸ್ಬಹುದು. ಸ್ನೇಹಿತರೆ, ಒಂದು ಸಲ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ರೆ ಹಳ್ಳಿಯ ಜನರಿಗೆ ಕೆಲಸಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಚೆನ್ನಾಗಿ ಮಳೆಯಾಗಿ ಗದ್ದೆಯಲ್ಲೆಲ್ಲ ನೀರಾಯಿತು ಅಂತ ಅಂದ್ಬಿಟ್ರೆ ಗದ್ದೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಮಲೆನಾಡಿನ ನಮ್ಮ ಸಿರ್ಸಿ ಸಿದ್ದಾಪುರದ ಸುತ್ತಮುತ್ತ ಎಲ್ಲ ಹೆಚ್ಚಾಗಿ ಭತ್ತ ಮತ್ತು ಅಡಿಕೆಯನ್ನು ಬೆಳೀತಾರೆ. ಇಲ್ಲಿನ ಮೂಲ ನಿವಾಸಿಗಳಿಗೆ ಗದ್ದೆ, ತೋಟ ಹೀಗೆಲ್ಲ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ತೋಟ ಇಲ್ಲದೆ ಹೋದರೂ ಗದ್ದೆ ಅಂತೂ ಇರುತ್ತೆ. ಇನ್ನು ಕೆಲವರು ಆ ಗದ್ದೆಯಲ್ಲೇ ತೋಟವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಮಳೆಗಾಲದ ಸಮಯ ಬರ್ತಾ ಇದ್ದಂತೆ ಬೇಸಾಯ ಮಾಡಲಿಕ್ಕೆ ಸಜ್ಜಾಗ್ತಾರೆ. ತಮ್ಮ ಎತ್ತುಗಳನ್ನು, ನೇಗಿಲು, ನೊಗಗಳನ್ನು ರೆಡಿ ಮಾಡ್ಕೊಳ್ತಾರೆ ಗದ್ದೆಯನ್ನೆಲ್ಲ ಹೂಳಲಿಕ್ಕೆ. ಆದರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ನೇಗಿಲು, ನೊಗ ಅವುಗಳನ್ನೆಲ್ಲ ನೋಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಈಗ ಅವುಗಳ ಜಾಗವನ್ನು ಪವರ್ ಟಿಲ್ಲರ್ ಆಕ್ರಮಿಸಿಬಿಟ್ಟಿದೆ. ಹಾಗೆ ದೊಡ್ಡ ದೊಡ್ಡ ಮಷಿನ್ಗಳಿಂದ ಈಗ ಉಳುಮೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ನೋಡಬಹುದು, ಈಗ ಹಳ್ಳಿಗಳಲ್ಲಿ ಎತ್ತುಗಳು ಕೂಡ ನಮಗೆ ಕಾಣಿಸೋದಿಲ್ಲ, ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ. ಹಾಗೆ ಕೋಣಗಳು ಕೂಡ ಕಾಣಿಸೋದಿಲ್ಲ. ಮೊದಲೇ ಎತ್ತು ಮತ್ತು ಕೋಣಗಳನ್ನು ತಗೊಂಡು ಗದ್ದೆಯನ್ನು ಹೂಡ್ತಿದ್ರು. ಈಗ ಅವುಗಳ ಸಂಖ್ಯೆ ಕೂಡ ಕಡಿಮೆ ಆಗಿಬಿಟ್ಟಿದೆ. ಇನ್ನೇನಪ್ಪ ದನಕರುಗಳನ್ನು ಸಾಕ್ತಾರೆ ಅಂತಂದರೆ ಕೆಲವೊಂದಿಷ್ಟು ಆಕಳುಗಳನ್ನು ಮತ್ತು ಎಮ್ಮೆಗಳನ್ನು ಹೆಚ್ಚಾಗಿ ಸಾಕ್ತಾ ಇರ್ತಾರೆ, ಯಾಕಂದರೆ ಹಾಲು ಕೊಡ್ತವೆ ಅಂತ ಹೇಳಿಬಿಟ್ಟು. ಅದು ಬಿಟ್ಟರೆ ಈಗೆಲ್ಲ ದನಕರುಗಳ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಮೊದಲೆಲ್ಲ ಒಂದೊಂದು ಮನೆಯಲ್ಲಿ 20-25 ದನಕರುಗಳು ಇರ್ತಿದ್ವು. ಆದರೆ ಈಗ ಒಂದೊಂದು ಮನೆಯಲ್ಲಿ 2-3 ದನಗಳಿಗೆ ಮಾತ್ರ ಸೀಮಿತ ಆಗಿ ಹೋಗಿದೆ. ಇನ್ನು ಅದು ಬಿಟ್ಟರೆ ಕೆಲವೊಬ್ಬರಂತೂ ಇರೋ ದನಗಳನ್ನೆಲ್ಲ ಮಾರಿಕೊಂಡು ಆರಾಮಾಗಿ ಕುಂತ್ಬಿಟ್ಟಿದ್ದಾರೆ. ಯಾಕಂದರೆ ಈಗಿನ ಜನರೆಲ್ಲ ದೈಹಿಕ ಶ್ರಮವನ್ನು ಕಡಿಮೆ ಮಾಡುವಂತಹ ಉಪಾಯವನ್ನು ಕಂಡುಕೊಂಡಿರ್ತಾರೆ. ಮತ್ತು ಅವರಿಗೆ ಕೆಲಸಗಳು ಕೂಡ ಬೇಗ ಬೇಗ ಆಗಬೇಕಾಗಿರ್ತವೆ. ಅದಕ್ಕಾಗಿ ದೈಹಿಕ ಶ್ರಮ ಇಲ್ಲದೇ ಕೆಲವೊಬ್ಬರಿಗೆ ಈಗ ರೋಗ ರುಜಿನಗಳು ಸ್ಟಾರ್ಟ್ ಆಗ್ತವೆ ಕುಂತಲ್ಲೇ ಕುಂತ್ಬಿಟ್ಟು. ಈಗೆಲ್ಲ ಜನರ ಜೀವನ ಹೇಗಾಗ್ಬಿಟ್ಟಿದೆಯಪ್ಪ ಅಂತಂದರೆ, ಈಗೇನಾದರೂ ನಾವು ಚಿಕ್ಕ ಮಕ್ಕಳನ್ನು ಬೇಸಾಯದ ಉಪಕರಣಗಳ ಬಗ್ಗೆ ಕೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅಂತಂದರೆ ನೀವೇನಾದರೂ ನೇಗಿಲು, ನೊಗ ಅವುಗಳನ್ನೆಲ್ಲ ನೋಡಿದ್ದೀರಾ, ರಂಟೆ, ಕುಂಟೆ ಇವುಗಳನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಕೇಳಿದ್ರೆ ಅವರಿಗೆ ಯಾವುದೂ ಗೊತ್ತಿರೋದಿಲ್ಲ. ಯಾಕಂದರೆ ಅವರು ನೋಡೇ ಇರೋದಿಲ್ಲ. ಈಗಿನ ಮಷಿನ್ಗಳನ್ನು ಮಾತ್ರ ಅವರು ನೋಡಿರ್ತಾರೆ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನೇಗಿಲು ಮತ್ತು ನೊಗ ಮತ್ತು ಒಕ್ಕಲು ಮಾಡುವಂತಹ ಕಲ್ಲನ್ನು ಕೂಡ ನಾನು ನಿಮಗೆ ತೋರಿಸೋನಿದ್ದೀನಿ. ಹಳ್ಳಿಯಲ್ಲಿ ಬೆಳೆದಿರುವಂತಹ ಮಕ್ಕಳಿಗೆ ಈಗ ಒಂದು ವೇಳೆ ಅವರ ಮನೆಯಲ್ಲಿ ಮೊದಲು ಉಪಯೋಗಿಸ್ತಾ ಇದ್ದಂತಹ ಕೃಷಿ ಉಪಕರಣಗಳನ್ನು ಈಗ ಉಪಯೋಗಿಸ್ತಾ ಇಲ್ಲ ಅಂತ ಅಂದರೂ ಅವುಗಳ ಹೆಸರಾದರೂ ಗೊತ್ತಿರುತ್ತೆ. ಆದರೆ ಪೇಟೆ ಕಡೆ ಬೆಳೆದಂತಹ ಮಕ್ಕಳಿಗೆ ಕೃಷಿ ಉಪಕರಣಗಳು ಆಗಿರಲಿ, ಯಾವ ಹಣ್ಣು ಯಾವ ಗಿಡದಲ್ಲಿ ಬಿಡುತ್ತೆ, ಅಥವಾ ಅದು ಬಳ್ಳಿಯಲ್ಲಿ ಬಿಡುತ್ತೋ ಗಿಡದಲ್ಲಿ ಬಿಡುತ್ತೋ, ಯಾವ ತರಕಾರಿಯ ಗಿಡಗಳು ಯಾವ ಟೈಪ್ ಇರ್ತವೆ, ಅವರ ಬಳ್ಳಿಗಳು ಯಾವ ಟೈಪ್ ಇರ್ತವೆ, ಅದರ ಎಲೆಗಳು ಯಾವ ಟೈಪ್ ಇರ್ತವೆ, ಅಥವಾ ನಾವೇನಾದರೂ ಒಂದು ಗಿಡವನ್ನು ನೆಟ್ಟರೆ ಅದು ಯಾವ ರೀತಿ ಹಂತ ಹಂತವಾಗಿ ಬೆಳೆಯುತ್ತೆ, ಅದು ಯಾವುದು ಕೂಡ ಗೊತ್ತಿರೋದಿಲ್ಲ. ಅದಕ್ಕಾಗಿ ಸಿಟಿ ಕಡೆ ಇರುವಂತಹ ಪೇರೆಂಟ್ಸ್ಗಳೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ, ನೀವು ವೀಕೆಂಡಲ್ಲಿ ಹಳ್ಳಿಗಳನ್ನೆಲ್ಲ ತೋರಿಸ್ಲಿಕ್ಕೆ ಹೋಗ್ತಿರಲ್ವ, ಅವರಿಗೆ ಹೀಗೆ ಯಾವುದಾದ್ರೂ ಒಂದು ಮನೆಗೋ ಅಥವಾ ಯಾವುದಾದ್ರೂ ಹಳ್ಳಿಯಲ್ಲಿರುವಂತಹ ಸ್ಥಳಕ್ಕೋ ಕರ್ಕೊಂಡು ಹೋಗಿ ಅಲ್ಲಿ ಯಾವ ರೀತಿ ಗಿಡಗಳು ಬೆಳೀತವೆ, ಯಾವ ಬಳ್ಳಿಯಲ್ಲಿ ಯಾವ ತರಕಾರಿ ಅಥವಾ ಹಣ್ಣುಗಳು ಬೆಳೀತವೆ, ಅವನ್ನೆಲ್ಲ ತೋರಿಸ್ಕೊಂಡು ಬಂದರೆ ಅವರಿಗೂ ಕೂಡ ಪ್ರಕೃತಿಯ ಬಗ್ಗೆ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು ಸಲ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ರೆ ನಮ್ಮ ಕಡೆ ಎಲ್ಲ ಅಣಬೆಗಳು ಸಿಗ್ತವೆ. ಆ ಅಣಬೆಗಳ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ನೀವು ಯಾರ್ಯಾರು ಅಣಬೆಗಳನ್ನು ತಿಂದಿದ್ದೀರಿ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೇಳ್ತಾ ಇರೋದು ನಿಮಗೆ ಅಂಗಡಿಗಳಲ್ಲಿ ಸಿಗುವಂತಹ ಬಟನ್ ಮಶ್ರೂಮ್ ಅಥವಾ ಆಯಿಸ್ಟರ್ ಮಶ್ರೂಮ್ಗಳ ಬಗ್ಗೆ ಅಲ್ಲ. ನಾನು ಹೇಳ್ತಾ ಇರೋದು ಕಾಡಲ್ಲಿ ಸಿಗುವಂತಹ ಮಶ್ರೂಮ್ಗಳ ಬಗ್ಗೆ. ಅವುಗಳು ಹೇಗಿರ್ತಾವಪ್ಪ ಅಂತಂದರೆ ರಾತ್ರಿನೋ ಅಥವಾ ಬೆಳಗಿನ ಜಾವದಲ್ಲೋ ಅರಳ್ಕೊಂಡು ಮೇಲೆ ಬರ್ತವೆ. ಹಾಗೆ ಮಗುಗಳಾಗಿರ್ತವೆ, ಅರಳ್ಕೊಂಡು ಹೂವಾಗ್ತವೆ. ನೀವೇನಾದರೂ ಅವುಗಳನ್ನು ಮಧ್ಯಾಹ್ನದವರೆಗೂ ನೋಡೇ ಇಲ್ಲ ಅಂತಾದರೆ ಮಧ್ಯಾಹ್ನದ ನಂತರ ಅವು ಪೂರಾ ಹಳಸಿ ಹೋಗ್ತವೆ. ಅವುಗಳನ್ನು ಹಳ್ಳಿಯ ಕಡೆ ಜನರು ತಂದು ಸಾರು ಅಥವಾ ಪಲ್ಯವನ್ನು ಮಾಡ್ತಾರೆ. ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರ್ತವೆ. ಅವುಗಳು ಮೆದು ಮಣ್ಣು ಇರುವಲ್ಲಿ ಅಥವಾ ಹುತ್ತದ ಹತ್ತಿರ ಹೆಚ್ಚಾಗಿ ಬೆಳೀತವೆ. ಇನ್ನು ಹುತ್ತದ ಹತ್ರ ಏನಾದರೂ ತುಂಬ ಅಣಬೆಗಳು ಬೆಳೆದಿದ್ದಾವೆ ಅಂತ ಹೇಳಿಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಕೈ ಹಾಕಿ ಕೀಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ಹುತ್ತದಲ್ಲಿ ಹಾವುಗಳು ಕೂಡ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ಅಣಬೆಗಳನ್ನು ಕೀಳೋದು ಉತ್ತಮ ಅಂತ ಹೇಳ್ತೀನಿ. ಮತ್ತು ಅದು ಅಲ್ಲದೆ ಅಣಬೆಗಳಲ್ಲಿ ಸಾಕಷ್ಟು ಬಗೆಯ ಅಣಬೆಗಳಿರ್ತವೆ. ಕೆಲವೊಂದು ವಿಷಕಾರಿ ಅಣಬೆಗಳು ಕೂಡ ಇರ್ತವೆ. ನೀವು ಕಾಡಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಅಣಬೆ ಸಿಕ್ತು ಅಂತ ಹೇಳಿಬಿಟ್ಟು ಅದನ್ನು ತಂದು ಪಲ್ಯ ಮಾಡಿಬಿಡೋದಲ್ಲ. ನಿಮಗೆ ಆ ಅಣಬೆಗಳ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ನೀವು ಅವನ್ನು ತಂದು ಪಲ್ಯವನ್ನು ಮಾಡಬಹುದು.
ಇನ್ನು ತಿನ್ನುವಂತಹ ಅಣಬೆಗಳಲ್ಲೂ ಕೂಡ ಒಂದು 3-4 ವಿಧಗಳು ನಮ್ಮ ಕಡೆ ಸಿಗ್ತವೆ. ಅದು ಯಾವ್ಯಾವುದಪ್ಪ ಅಂತಂದರೆ ನುಚ್ಚ ಅಣಬೆ ಅಂತ ಒಂದು ರೀತಿ ಸಿಗುತ್ತೆ. ಅದು ತುಂಬ ಸಣ್ಣ ಸಣ್ಣ ಅಣಬೆಗಳಾಗಿರ್ತವೆ. ಒಂದು ರೀತಿ ಸಣ್ಣ ಸಣ್ಣ ಮಲ್ಲಿಗೆ ಹೂಗಳು ಇದ್ದಂಗೆ ಇರ್ತಾವೆ ಅವು. ಇನ್ನು ಎಣ್ಣೆಣಬೆ ಅಂತ ಒಂದು ಸಿಗುತ್ತೆ. ಅದು ಕೂಡ ತುಂಬ ರುಚಿಕರವಾಗಿರುತ್ತೆ. ಆದರೆ ಬೆಳೆಯೋದು ಸ್ವಲ್ಪ ಕಡಿಮೆ ಬೆಳಿತಾವವು. ಮತ್ತು ಇನ್ನು ಕರೆ ಹೆಗ್ಗಾಲ್ ಅಣಬೆ ಅಂತ ಒಂದು ರೀತಿ ಅಣಬೆ ಈ ಕಡೆ ಬೆಳಿತಾವೆ. ಆಮೇಲೆ ಇನ್ನು ಕೆಂಪು ಅಣಬೆ ಅಂತ ಒಂದು ರೀತಿದು ಸ್ವಲ್ಪ ಕಂದು ಬಣ್ಣದಲ್ಲಿರುವಂತಹ ಅಣಬೆಗಳು ಕೂಡ ಸಿಗ್ತವೆ ಇಲ್ಲಿ. ಈ ರೀತಿಯಾಗಿ ಹಲವಾರು ಬಗೆಯ ತಿನ್ನುವಂತಹ ಅಣಬೆಗಳು ನಮ್ಮ ಮಲೆನಾಡಿನಲ್ಲಿ ಸಿಗ್ತವೆ. ಇನ್ನು ಇದು ಬಿಟ್ಟು ನಿಮಗೇನಾದರೂ ಅಣಬೆಗಳ ಹೆಸರು ಗೊತ್ತಿದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಅಥವಾ ಈಗ ನಾನು ಹೇಳಿದಂತಹ ಅಣಬೆಗಳಿಗೆ ನೀವು ಬೇರೆ ರೀತಿ ಕರಿತಾ ಇರಬಹುದು, ಅದನ್ನು ಕೂಡ ನಮಗೆ ನೀವು ಕಮೆಂಟಲ್ಲಿ ತಿಳಿಸ್ಬಹುದು. ನೋಡಿ, ನಾವು ಮಲೆನಾಡಿನ ಊರುಗಳಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ನಮಗೆ ಈ ರೀತಿಯ ಸಣ್ಣ ಪುಟ್ಟ ಊರುಗಳೆಲ್ಲ ಸಿಗ್ತಾ ಹೋಗ್ತವೆ. ಇಂತಹ ಊರುಗಳಲ್ಲಿ ಯಾವುದೇ ರೀತಿಯ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇರೋದಿಲ್ಲ, ಗ್ಯಾರೇಜ್ಗಳೆಲ್ಲ ಇರೋದಿಲ್ಲ. ಇವರೆಲ್ಲರೂ ಇಲ್ಲಿ ತಮ್ಮ ಮನೆಯನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಅಷ್ಟೇ. ಎಷ್ಟೋ ಜನರು ತಮ್ಮ ಗದ್ದೆ ತಲೆಯಲ್ಲಿರುವಂತಹ ಬೇಣದಲ್ಲಿ ಮನೆ ಕಟ್ಕೊಂಡಿದ್ರೆ, ಇನ್ನು ಕೆಲವು ಜನರು ರಸ್ತೆ ಸೈಡಿಗೆ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಅಂದರೆ ಈ ಹಳ್ಳಿಯಲ್ಲೆಲ್ಲ ಜನಸಂಖ್ಯೆ ತೀರಾ ಕಡಿಮೆ ಇರುತ್ತೆ. ಅದಕ್ಕಾಗಿ ಇಲ್ಲಿ ಅಂಗಡಿ ಇಟ್ಟರೂ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಅಂಗಡಿಗಳ ಸಂಖ್ಯೆ ಎಲ್ಲ ಕಡಿಮೆ ಇರುತ್ತೆ. ಇವರೆಲ್ಲ ಹತ್ತಿರದಲ್ಲಿರುವಂತಹ ಸಿಟಿಯನ್ನು ಅವಲಂಬಿಸಿರ್ತಾರೆ. ಹಾಗೆ ನೀವು ಇಲ್ಲಿ ನಮ್ಮ ಮುಂದ್ಗಡೆ ನೋಡಬಹುದು, ಇಲ್ಲಿ ಒಂದು ಪುಟ್ಟ ಶಾಲೆ ಕೂಡ ಇದೆ. ಅಂದರೆ ಇಲ್ಲಿರುವಂತಹ ಸಣ್ಣ ಸಣ್ಣ ಮಕ್ಕಳೆಲ್ಲ ತುಂಬ ದೂರ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ಶಾಲೆಗಳು ಇರ್ತವೆ ಇವರಿಗೆಲ್ಲ. ನೋಡಿ, ರೋಡ್ ಮೇಲೆಲ್ಲ ನೀರು ಬಿದ್ದಿದೆ ಈಗ. ಹಾಗೆ ನಾವು ನಮ್ಮ ರೈಟ್ ಸೈಡ್ಗೆ ನೋಡಿದ್ರೆ ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಇಲ್ಲಿ ಸೈಡ್ಗೆಲ್ಲ ಜನರು ಕೆಲಸ ಮಾಡ್ತಾ ಇರೋದನ್ನು ನೀವು ನೋಡಬಹುದು. ಮಳೆಗಾಲದ ಸಂದರ್ಭದಲ್ಲಿ ತಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಇಲ್ಲಿ ತಮ್ಮ ಜಾಗಗಳಿಗೆ ಬೇಲಿಯನ್ನೆಲ್ಲ ಹಾಕ್ತಾ ಇರ್ತಾರೆ. ಮತ್ತು ಈ ಸೀಸನ್ನಲ್ಲಿ ತಮ್ಮ ಬೇಣದಲ್ಲಿ ಚೆನ್ನಾಗಿ ಹುಲ್ಲು ಬೆಳೆಯೋದ್ರಿಂದ ಅವರು ತಮ್ಮ ದನಕರುಗಳನ್ನು ಕೂಡ ಇದರೊಳಗೆ ಕೂಡ ಹಾಕ್ತಾರೆ. ಅಂತಂದರೆ ಅವುಗಳೆಲ್ಲ ಇಲ್ಲೇ ಮೆಂದ್ಕೊಂಡು ಆರಾಮವಾಗಿ ಕಾಲ ಕಳೀಲಿ, ನಾವು ಅದಕ್ಕೆ ಒಣ ಹುಲ್ಲು ಹಾಕುವ ಅವಶ್ಯಕತೆ ಇಲ್ಲ ಅಂಥೇಳಿ ಇಲ್ಲೇ ಮೇಯಿಸ್ತಾ ಇರ್ತಾರೆ ಅವನ್ನೆಲ್ಲ. ಇನ್ನು ರಾತ್ರಿ ಹೋದ ನಂತರ ಅವರಿಗೆ ಒಣ ಹುಲ್ಲನ್ನು ಕೂಡ ಹಾಕ್ತಾರೆ. ನಮ್ಮ ಕಡೆಯೆಲ್ಲ ದನ ಕರುಗಳು ಒಣ ಹುಲ್ಲು ಅಂತಂದರೆ ಈ ಭತ್ತದ ಒಣ ಹುಲ್ಲನ್ನು ತಿಂತಾ ಇರ್ತವೆ. ಇನ್ನು ಕೆಲವು ಕಡೆ ದನ ಕರುಗಳು ಜೋಳದ ದಂಟು ಅವನ್ನೆಲ್ಲ ತಿನ್ನಬಹುದು. ಆದರೆ ನಮ್ಮ ಕಡೆ ಜೋಳ ಕಡಿಮೆ ಬೆಳೆಯುತ್ತೆ, ಇಲ್ಲಿ ಭತ್ತ ಜಾಸ್ತಿ ಬೆಳೆಯೋದ್ರಿಂದ ಭತ್ತದ ಹುಲ್ಲುಗಳನ್ನು ಶೇಖರಣೆ ಮಾಡಿ ಇಡ್ತಾರೆ ರೈತರು. ಅಂದರೆ ನಾನು ಹೇಳ್ತಾ ಇರೋದು ಈಗ ಸಿರ್ಸಿ ಸಿದ್ದಾಪುರದ ಬಗ್ಗೆ. ಇನ್ನು ಮಲೆನಾಡಿನ ಕೆಲವು ಬೇರೆ ಬೇರೆ ಪ್ರದೇಶಗಳಲ್ಲಿ ಜೋಳವನ್ನು ಕೂಡ ಬೆಳಿಬಹುದು. ನೋಡಿ, ಈಗ ನಮ್ಮ ಎದುರಿಗೆ 3 ರಸ್ತೆಗಳು ಕಾಣಿಸ್ತಾ ಇದ್ದಾವೆ. ನಾವು ಈಗ ಇದರಲ್ಲಿ ಬಲಗಡೆ ಇರುವಂತಹ ರೋಡಲ್ಲಿ ಹೋಗೋಣ. ಸ್ನೇಹಿತರೆ, ಮಳೆಗಾಲದಲ್ಲಿ ಸಿಗುವಂತಹ ಇನ್ನೊಂದು ರುಚಿಕರವಾದಂತಹ ವಸ್ತು ಅಂತಂದರೆ ಅದು ಕಳಲೆ. ಕಳಲೆ ಅಂತಂದರೆ ಬಿದಿರು ಮಟ್ಟೆಯ ಬುಡದಲ್ಲಿರುವಂತಹ ಎಳೆ ಬಿದಿರಿನ ಚಿಗುರು. ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಕಳಲೆಯಿಂದ ಏನೇನು ಮಾಡ್ತಾರಪ್ಪ ಅಂತಂದರೆ ಕೆಲವೊಬ್ಬರು ಸಾರು ಮಾಡ್ತಾರೆ, ಇನ್ನು ಕೆಲವೊಬ್ಬರು ಪಲ್ಯವನ್ನು ಮಾಡ್ತಾರೆ, ಇನ್ನು ಕೆಲವರು ಕಳಲೆ ವಡೆ ಅಂತ ಮಾಡ್ತಾರೆ. ಇನ್ನು ಅದು ಬಿಟ್ಟರೆ ಇನ್ನೂ ಕೆಲವೊಂದಿಷ್ಟು ಜನರು ಕಳಲೆಯ ಉಪ್ಪಿನಕಾಯಿಯನ್ನು ಕೂಡ ಹಾಕ್ತಾರೆ ನಮ್ಮ ಕಡೆ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನರು ಕಳಲೆಯನ್ನು ತಿಂದಿದ್ದೀರಿ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆ ಕಳಲೆಯಿಂದ ಮಾಡಿರುವಂತಹ ಯಾವ ಪದಾರ್ಥವನ್ನು ನೀವು ತಿಂದಿದ್ದೀರಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಈ ಮಳೆಗಾಲದಲ್ಲಿ ಸಿಗುವಂತಹ ಇನ್ನೊಂದು ರುಚಿಕರವಾದ ವಸ್ತು ಅಂತಂದರೆ ಅದು ಕೆಸುವಿನ ಸೊಪ್ಪು. ನೀವು ಕೆಸುವಿನ ಸೊಪ್ಪನ್ನು ರಸ್ತೆಯ ಬದಿಯಲ್ಲೆಲ್ಲ ನೋಡಿರಬಹುದು. ಆ ಕೆಸುವಿನ ಸೊಪ್ಪಿನಿಂದ ಕೆಸುವಿನ ಸೊಪ್ಪಿನ ಪಲ್ಯ, ಕೆಸುವಿನ ಸೊಪ್ಪಿನ ಕರ್ಕಲಿ, ಹಾಗೆ ಕೆಸುವಿನ ಸೊಪ್ಪಿನ ಪತ್ರೊಡೆಯನ್ನು ಕೂಡ ಬಹಳಷ್ಟು ಜನರು ಮಾಡ್ತಾರೆ. ಆದರೆ ಪತ್ರೊಡೆ ಮಾಡಲಿಕ್ಕೆ ನೆಲದ ಮೇಲೆ ಬೆಳೆಯುವಂತಹ ಕೆಸದಕ್ಕಿಂತಲೂ ಮರದ ಮೇಲೆ ಬೆಳಿತಾವಲ್ವ, ಮರಗೆಸ ಅಂತ ಹೇಳಿ, ಅವುಗಳು ತುಂಬ ಸೂಕ್ತ ಅಂತ ಹೇಳ್ತಾರೆ. ಸ್ನೇಹಿತರೆ, ಕೆಸುವಿನ ಎಲೆಯಲ್ಲಿ ಕೆಲವು ಜಾತಿಯ ಕೆಸುವಿನ ಎಲೆಗಳು ಬಾಯನ್ನು ಕೂಡ ತುರಿಸ್ತವೆ. ಅದಕ್ಕಾಗಿ ನೋಡಿಕೊಂಡು ನೀವು ಪಲ್ಯವನ್ನು ಮಾಡಬೇಕು. ಯಾವ ಜಾತಿಯ ಕೆಸ ಬಾಯಿ ತುರಿಸ್ತವೆ, ಯಾವ ಜಾತಿಯ ಕೆಸ ಬಾಯಿ ತುರಿಸಲ್ಲ ಅಂತ ನೋಡಿಬಿಟ್ಟು ನೀವು ಪಲ್ಯವನ್ನು ಮಾಡಬೇಕಾಗಿರುತ್ತೆ. ಅಥವಾ ನಿಮ್ಮ ಊರಲ್ಲಿ ತಿಳಿದಿರುವಂತಹ ಜನರು ಯಾರಿರ್ತಾರಲ್ವ, ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬಹುದು. ಆ ಕೆಸುವಿನಲ್ಲೂ ಕೂಡ, ಅಂದರೆ ತಿನ್ನುವಂಥ ಕೆಸುವಿನಲ್ಲೂ ಕೂಡ ಸಾಕಷ್ಟು ವಿಧಗಳಿರ್ತವೆ. ಅಂದರೆ ಹಾಲು ಕೆಸ ಅಂತ ಕರೀತಾರೆ, ಕರಿ ಕೆಸ ಅಂತ ಕರೀತಾರೆ. ಹೀಗೆ ಹಲವಾರು ಬಗೆಯ ಕೆಸಗಳೆಲ್ಲ ಇರ್ತವೆ. ಮತ್ತು ಆ ಕೆಸುವಿನ ಎಲೆಗಳಲ್ಲಿ ಕೆಂಪು ದಂಟಿನ ಕೆಸುವಿನ ಎಲೆ, ಹಸಿರು ದಂಟಿನ ಕೆಸುವಿನ ಎಲೆ, ಹೀಗೆಲ್ಲ ಬೇರೆ ಬೇರೆವೆಲ್ಲ ಇರ್ತವೆ. ಇನ್ನೊಂದು ಹೆಡಿಗೆ ಕೆಸ ಅಂತ ಕೂಡ ಇರುತ್ತೆ, ಅಂದರೆ ದೊಡ್ಡದಾಗಿರ್ತವೆ ಅದರ ಎಲೆಗಳೆಲ್ಲ. ಈ ರೀತಿ ಡಿಫ್ರೆಂಟ್ ಕೆಸುವಿನ ಸೊಪ್ಪುಗಳು ನಮ್ಮ ಹಳ್ಳಿ ಕಡೆ ಸಿಗ್ತವೆ. ಮತ್ತು ಕೆಲವು ಬಳ್ಳಿ ಕೆಸ ಅಂತ ಕೂಡ ಇರ್ತವೆ. ಸ್ನೇಹಿತರೆ, ಕೆಸುವಿನಲ್ಲಿ ಬರೀ ಎಲೆಯನ್ನು ಮಾತ್ರ ಉಪಯೋಗಿಸ್ತಾರೆ ಅಂತ ಅಲ್ಲ, ಇದರ ಗೆಡ್ಡೆಗಳು ಕೂಡ ಉಪಯೋಗ ಆಗ್ತವೆ. ಇದರ ಗೆಡ್ಡೆಗಳೆಲ್ಲ ನೀವು ಮಾರ್ಕೆಟ್ನಲ್ಲಿ ಸೇಲ್ ಆಗ್ತಾ ಇರೋದನ್ನು ನೋಡಬಹುದು. ಅವುಗಳಿಂದಲೂ ಕೂಡ ಕೆಲವೊಂದಿಷ್ಟು ಪದಾರ್ಥಗಳನ್ನು ಮಾಡ್ತಾರೆ. ಇನ್ನು ಮಳೆಗಾಲದಲ್ಲಿ ಸಿಗುವಂತಹ ಇನ್ನೊಂದು ಬಗೆಯ ಸೊಪ್ಪು ಅಂತಂದರೆ ಚಗಟೆ ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ. ಇನ್ನು ಕೆಲವು ಕಡೆ ತೊಗಟೆ ಸೊಪ್ಪು ಅಂತ ಕರೀತಾರೆ ಅವನ್ನು. ಅವುಗಳೆಲ್ಲ ನಮ್ಮ ಕಡೆ ರಸ್ತೆಯ ಸೈಡ್ನಲ್ಲಾಗಿರಬಹುದು ಅಥವಾ ಅಂಗಳದಲ್ಲಾಗಿರಬಹುದು ಹೇರಳವಾಗಿ ಬೆಳಿತವೆ. ಅವುಗಳಿಂದ ಕೂಡ ಚಟ್ನಿಯನ್ನು ಮಾಡೋದಾಗಿರಲಿ, ಪಲ್ಯವನ್ನು ಮಾಡೋದಾಗಿರಲಿ ನಮ್ಮ ಕಡೆ ತುಂಬ ಜನರು ಮಾಡ್ತಾರೆ.
ಇನ್ನು ಸ್ನೇಹಿತರೆ, ನಮ್ಮ ಕಡೆ ಮಳೆಗಾಲ ಬರ್ತಾ ಇದ್ದಂಗೆ ಖಾಲಿ ಇರುವ ಜಾಗಗಳಲ್ಲೆಲ್ಲ ಹರವೆ ಸೊಪ್ಪು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ನಾನಿಲ್ಲಿ ಕೆಂಪು ಹರವೆಯ ಬಗ್ಗೆ ಹೇಳ್ತಾ ಇಲ್ಲ. ಈ ಕೆಂಪು ಹರವೆ ಸೊಪ್ಪನ್ನು ನಾವೇ ನೆಡ್ತೀವಿ, ಓಳಿಗಳನ್ನು ಮಾಡಿ ನೆಟ್ಟಿರ್ತೀವಿ, ಅವುಗಳು ದೊಡ್ಡ ಆಗ್ತವೆ. ಆನಂತರ ಅವುಗಳನ್ನು ಕಟ್ ಮಾಡಿ ನಾವು ಪಲ್ಯವನ್ನು ಮಾಡ್ತೀವಿ. ಆದರೆ ನಾನಿಲ್ಲಿ ಹೇಳ್ತಾ ಇರೋದು ಹಸಿರು ಹರವೆ ಸೊಪ್ಪಿನ ಬಗ್ಗೆ. ನೀವು ಯಾರ್ಯಾರು ಹಸಿರು ಹರವೆ ಸೊಪ್ಪಿನ ಪಲ್ಯವನ್ನು ತಿಂದಿದ್ದೀರಿ ಅನ್ನೋದನ್ನು ಕೂಡ ನಮಗೆ ಇಲ್ಲಿ ಕಮೆಂಟಲ್ಲಿ ತಿಳಿಸಬಹುದು. ಹಾಗೆ ಮಳೆಗಾಲದಲ್ಲಿ ನಮ್ಮ ಅಡಕೆ ತೋಟಗಳಲ್ಲೆಲ್ಲ ಸಿಗುವಂತಹ ಕನ್ನೆ ಕುಡಿ ಮತ್ತು ನುರ್ಜೆ ಕುಡಿಗಳನ್ನು ಕೂಡ ಪಲ್ಯ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಸ್ನೇಹಿತರೆ, ಇನ್ನು ಮಳೆಗಾಲದ ಟೈಮ್ನಲ್ಲಿ ಮಲೆನಾಡು ಕಡೆ ಹತ್ತು ಮೀನು ಹೊಡೆಯೋದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಂದರೆ ನೀರೆಲ್ಲ ಹೋಗಿ ಜೋರಾಗಿ ಕೆಳಗಡೆ ಹರಿತಾ ಇರುವಂತಹ ಹಳ್ಳ ಕೊಳ್ಳಗಳಿಗೆ ಸೇರ್ತಾ ಇದ್ದಾಗ ಅದರ ಒಳಗಿದ್ದಂತಹ ಮೀನುಗಳು ಮೇಲ್ಗಡೆ ಹತ್ತಿ ಬರ್ತವೆ. ಅವುಗಳನ್ನು ಹಳ್ಳಿಯ ಜನರು ಹೋಗಿ ಕತ್ತಿಯನ್ನು ತಗೊಂಡು ಕಡ್ಕೊಂಡು ಬರ್ತಾರೆ. ಸೊ ಅದನ್ನು ಹತ್ತು ಮೀನು ಹೊಡೆಯೋದು ಅಂತ ಕರೀತಾರೆ. ಅದು ಮಳೆಗಾಲ ಪೂರ್ತಿ ಇರುವಂತಹ ಪ್ರೊಸೆಸ್ ಅಲ್ಲ, ಮಳೆಗಾಲದ ಸ್ಟಾರ್ಟಿಂಗಲ್ಲಿ ಮಾತ್ರ ಆಗುವಂತಹದ್ದು. ಸ್ನೇಹಿತರೆ, ಈಗ ನಾವು ಇಲ್ಲಿ ಮಲೆನಾಡಿನ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಇದೆ. ಒಂದು ಹಳ್ಳಿಯ ಮನೆಯ ಸುತ್ತಮುತ್ತಲಿನ ವಾತಾವರಣ ಹೇಗಿರುತ್ತೆ, ಅಲ್ಲಿ ಗಿಡಗಳೆಲ್ಲ ಯಾವ ರೀತಿ ಬೆಳೆದಿರ್ತವೆ ಮತ್ತು ಇವರು ಯಾವ ರೀತಿ ಗಿಡಗಳನ್ನೆಲ್ಲ ನೆಟ್ಟಿರ್ತಾರೆ, ಮತ್ತು ಸುತ್ತಮುತ್ತ ಕಾಮನ್ ಆಗಿ ಹಳ್ಳಿಗಳಲ್ಲಿ ಏನೇನು ವಸ್ತುಗಳು ನಿಮಗೆ ಮನೆಯ ಸುತ್ತಮುತ್ತಲೂ ಕಾಣಿಸ್ತವೆ ಅನ್ನೋದನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇವರ ಮನೆಯ ಆವರಣದಲ್ಲಿ ಇಲ್ಲಿ ಒಂದು ರೀತಿಯ ಸೂಜಿ ಮೆಣಸಿನ ಗಿಡ ಇದೆ. ಇದನ್ನು ಮೇಲ್ತೊಟ್ಟಿನ ಮೆಣಸು ಅಂತ ಇಲ್ಲಿ ಕರೀತಾರೆ. ಇದು ವೈಟ್ ಕಲರಲ್ಲಿ ಇರುತ್ತೆ. ಹಾಗೆ ನೀವಿಲ್ಲಿ ನೋಡಬಹುದು, ಇಲ್ಲಿ ಚಿಕ್ಕು ಗಿಡದಲ್ಲಿ ಚಿಕ್ಕು ಹಣ್ಣುಗಳು ಕೂಡ ಬಿಟ್ಟಿದ್ದಾವೆ. ಮತ್ತು ಇಲ್ಲಿ ಇವರು ತಮಗೆ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು ಕಬ್ಬನ್ನು ಕೂಡ ನೆಟ್ಟಿದ್ದಾರೆ. ಅಂದರೆ ಒಂದು 2 ಓಳಿ ಮಾತ್ರ ಇವರು ಕಬ್ಬನ್ನು ಹಾಕಿದ್ದಾರೆ. ಇವರು ಇದರಿಂದ ಬೆಲ್ಲವನ್ನು ತಯಾರಿಸೋದಿಲ್ಲ, ಜಸ್ಟ್ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಕಬ್ಬನ್ನು ನೆಟ್ಟಿದ್ದಾರೆ. ಮತ್ತು ನೀವಿಲ್ಲಿ ನೋಡಬಹುದು, ಮಳೆಗಾಲದಲ್ಲೆಲ್ಲ ನೀರಿನ ಬಾನೆಗಳೆಲ್ಲ ತುಂಬಿಕೊಂಡಿರ್ತವೆ. ಇದರ ಪಕ್ಕದಲ್ಲೇ ಇಲ್ಲಿ ನೀವು ಗುಲಾಬಿ ಗಿಡವನ್ನು ನೋಡಬಹುದು. ಈ ಗುಲಾಬಿ ಗಿಡದಲ್ಲಿ ಒಂದು ಸುಂದರವಾದಂತಹ ಗುಲಾಬಿ ಹೂವು ಬಿಟ್ಟಿದೆ. ಮತ್ತು ಈ ರೀತಿಯ ದೃಶ್ಯಗಳನ್ನಂತೂ ನೀವು ಮಲೆನಾಡಿನ ಎಲ್ಲ ಮನೆಗಳಲ್ಲೂ ನೋಡಿರ್ತೀರಾ. ತೆಂಗಿನ ಮರದ ಹತ್ರ ಈ ರೀತಿ ಕಲ್ಲುಗಳನ್ನು ಹಾಕಿ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಂತಹ ಜಾಗದಲ್ಲಿ ಕುಳಿತು ಪಾತ್ರೆ ತೊಳೆಯೋದ್ರಿಂದ ಆ ನೀರು ತೆಂಗಿನ ಗಿಡಕ್ಕೆ ಹೋಗಲಿ ಅಂತ ಇದರ ಉದ್ದೇಶ. ಹಾಗೆ ನೀವಿಲ್ಲಿ ಪಕ್ಕದಲ್ಲೇ ಒಂದು ಚಪ್ಪರವನ್ನು ನೋಡಬಹುದು. ಅದಕ್ಕೆ ಒಂದು ಬಳ್ಳಿಯನ್ನು ಹಬ್ಬಿಸಿದ್ದಾರೆ. ಇದು ಹೀರೆಕಾಯಿ ಬಳ್ಳಿ, ಅಂದರೆ ಇದರಲ್ಲಿ ಹೀರೆಕಾಯಿಗಳು ಬಿಡ್ತವೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಡೇರೆ ಗಿಡ ಇದೆ. ಇದರಲ್ಲಿ ಡೇರೆ ಹೂವಿನ ಮೊಗ್ಗು ಬಿಟ್ಟಿರೋದನ್ನು ನೀವು ನೋಡಬಹುದು. ನಮ್ಮ ಮಲೆನಾಡು ಕಡೆ ಯಾವುದಾದ್ರೂ ಗಿಡವನ್ನು ಕಡಿದಾಗ ಅಥವಾ ಬೇಲಿಯನ್ನು ಕಡಿದಾಗ ಸಿಕ್ಕುವಂತಹ ಸಣ್ಣ ಸಣ್ಣ ಕಟ್ಟಿಗೆಗಳನ್ನು ಈ ರೀತಿ ಸರಿದಿರ್ತಾರೆ. ಹಾಗೆ ಸ್ನೇಹಿತರೆ, ಈಗ ನಿಮ್ಮ ಮುಂದ್ಗಡೆ ಕಾಣಿಸ್ತಾ ಇರೋದೇ ಕೆಸುವಿನ ಎಲೆಗಳು. ಇಲ್ಲಿ ಸುಮಾರು ಒಂದು 5 ಕೆಸುವಿನ ಎಲೆಗಳಿದ್ದಾವೆ. ಮಳೆಗಾಲದಲ್ಲಿ ನೋಡಿ ಇವು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ದಾವೆ. ಹಾಗೆ ಇಲ್ಲೇ ಪಕ್ಕದಲ್ಲೇ ಬೆಳೆದಿರುವಂತಹ ಕಾಳು ಮೆಣಸಿನ ಬಳ್ಳಿಯನ್ನು ನೀವು ನೋಡಬಹುದು. ಇದು ಇಲ್ಲಿರುವಂತಹ ಮರಕ್ಕೆ ಎಷ್ಟೊಂದು ಸುಂದರವಾಗಿ ಹಬ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಶುಂಠಿಯ ಗಿಡಗಳು. ಈ ಗಿಡಗಳ ಬುಡಭಾಗದಲ್ಲಿ, ಅಂದರೆ ಮಣ್ಣಿನ ಒಳಗೆ ಇರುವಂತಹ ಗೆಡ್ಡೆಯೇ ಶುಂಠಿ. ಹಾಗೆ ನೀವು ಈಗ ಇಲ್ಲಿ ನೋಡ್ತಾ ಇರೋದು ವೀಳ್ಯದೆಲೆಯ ಬಳ್ಳಿ. ನೀವೇನೀಗ ತಾಂಬೂಲವನ್ನು ಹಾಕ್ತಿರಲ್ವಾ, ಅದೇ ವೀಳ್ಯದೆಲೆಯ ಬಳ್ಳಿ ಇದು. ಹಾಗೆ ನೀವೀಗ ನೋಡ್ತಾ ಇರೋದು ಅಲೋವೆರಾ ಗಿಡ, ಅಥವಾ ಇದನ್ನು ಲೋಳಸರ ಅಂತ ಕೂಡ ಕರೀತಾರೆ. ಇದರ ತಿರುಳು ತುಂಬ ಉಪಯುಕ್ತವಾಗಿರುತ್ತೆ. ಈಗ ಬನ್ನಿ, ಈಗ ಆ ಕಡೆ ಇರುವಂತಹ ಹಲಸಿನ ಮರವನ್ನು ನೋಡ್ಕೊಂಡು ಬರೋಣ. ಅದರಲ್ಲಿ ಎಷ್ಟೊಂದು ಹಲಸಿನಕಾಯಿ ಬಿಟ್ಟಿದ್ದಾವೆ ಅನ್ನೋದನ್ನು ನಿಮಗೀಗ ತೋರಿಸ್ತೀನಿ ನಾನು. ನೋಡಿ, ಈಗ ನಾವು ಈ ರೀತಿ ಅಡಕೆ ಗಿಡಗಳ ಮಧ್ಯ ಆ ಕಡೆ ಹೋಗಬೇಕಾಗಿರುತ್ತೆ. ಈಗ ನಮ್ಮ ಎದುರುಗಡೆ ನಿಮಗೆ ಹಲಸಿನ ಮರ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಕೆಳಗಡೆ ಎಲ್ಲ ನೋಡಬಹುದು ನೀವು, ಇಲ್ಲಿ ಸಾಕಷ್ಟು ಕೆಸುವಿನ ಎಲೆಗಳು ಕೂಡ ಬಿಟ್ಟಿದ್ದಾವೆ. ಈ ಎಲ್ಲ ಎಲೆಗಳು ಕೂಡ ಪಲ್ಯಕ್ಕೆ ಯೋಗ್ಯವಾದಂಥದ್ದೇ ಆಗಿದ್ದಾವೆ. ನೋಡಿ, ಈಗ ನಾವು ಹಲಸಿನ ಮರದ ಹತ್ರ ಬಂದಿದ್ದೀವಿ. ನೋಡಿ, ಇಲ್ಲಿ ಎಷ್ಟೊಂದು ಹಲಸಿನ ಹಣ್ಣುಗಳು ಬಿಟ್ಟಿದ್ದಾವೆ ಅನ್ನೋದನ್ನು ನೀವು ನೋಡಬಹುದು. ಈ ಹಲಸಿನ ಜಾತಿ ಏನಿದೆ ಇದನ್ನು ಬಕ್ಕೆ ಗಿಡಗಳು ಅಂತ ಕರೀತಾರೆ. ಅಂದರೆ ಬಕ್ಕೆ ಹಣ್ಣು ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ. ಇನ್ನೊಂದು ಹಣ್ಣು ಈ ಕಡೆ ಬೆಳೆಯುತ್ತೆ, ಅದನ್ನು ಬಿಳಾಲು ಅಂತ ಕೂಡ ಕರೀತಾರೆ. ಅದು ಇದರಷ್ಟು ರುಚಿ ಇರೋದಿಲ್ಲ, ಆದರೆ ಅದರ ರುಚಿನೇ ಬೇರೆ, ಇದರ ರುಚಿನೇ ಬೇರೆ. ಇದು ತಿನ್ನಲಿಕ್ಕೆ ತುಂಬ ಸ್ವೀಟಾಗಿರುತ್ತೆ. ಮತ್ತು ಇದರಲ್ಲಿ ಚಂದ್ರಬಕ್ಕೆ ಅಂತ ಕೂಡ ಒಂದು ರೀತಿಯ ತಳಿ ಇರುತ್ತೆ. ಅದರ ಹಣ್ಣುಗಳ ಸೊಳೆಗಳು ಒಳಗಡೆ ಕೆಂಪಾಗಿರ್ತವೆ. ನೋಡಿ, ಮನೆಯ ಅಡುಗೆ ಕೋಣೆಯಿಂದ ಹೊಗೆ ಮೇಲ್ಗಡೆ ಹೋಗ್ತಾ ಇರೋದನ್ನು ನೀವು ನೋಡಬಹುದು. ಹಾಗೆ ನಾವು ಈ ಕಡೆ ಬಂದರೆ ಇಲ್ಲಿ ನಾವು ನಿಂಬೆಯ ಗಿಡವನ್ನು ನೋಡಬಹುದು. ನೋಡಿ, ಇದರಲ್ಲಿ ಈಗ ನಿಂಬೆ ಕಾಯಿ ಬಿಟ್ಟಿದ್ದಾವೆ, ಇದಿನ್ನೂ ಹಣ್ಣಾಗಲಿಲ್ಲ. ನೋಡಿ, ಒಂದು ಹಳ್ಳಿಯ ಮನೆ ಅಂತ ಅಂದರೆ ಈ ರೀತಿಯ ಎಲ್ಲ ಗಿಡಗಳನ್ನು ಕೂಡ ಅಕ್ಕಪಕ್ಕದಲ್ಲಿ ಅವರು ನೆಟ್ಕೊಂಡಿರ್ತಾರೆ. ನೋಡಿ, ಇಲ್ಲೂ ಕೂಡ ಒಂದು 2-3 ಲಿಂಬೆಕಾಯಿಗಳಿದ್ದಾವೆ. ಇಲ್ಲಿ ಬೆಳೆದಿರುವಂತಹ ಲಿಂಬೆ ಹಣ್ಣನ್ನು ಇವರೇ ಉಪಯೋಗಿಸ್ಕೊಳ್ತಾರೆ, ಅದನ್ನೆಲ್ಲೂ ಸೇಲ್ ಮಾಡಲಿಕ್ಕೆ ಹೋಗಲ್ಲ ಇವರು. ಲಿಂಬೆ ಗಿಡ ನೋಡಿದ್ರಲ್ವಾ, ಈಗ ಬನ್ನಿ ನಿಮಗೆ ಮೆಣಸಿನ ಗಿಡವನ್ನು ತೋರಿಸ್ತೀನಿ. ನೋಡಿ, ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದೇ ಮೆಣಸಿನ ಗಿಡ. ಅಂದರೆ ಮಾರ್ಕೆಟಲ್ಲಿ ನಿಮಗೆ ಹಸಿ ಮೆಣಸು ಅಂತ ಸಿಗುತ್ತಲ್ವ, ಅದು ಇದೇ ಮೆಣಸಿನ ಗಿಡ. ಹಾಗೆ ಇದೇ ಮೆಣಸಿನ ಗಿಡದಲ್ಲಿ ಹಣ್ಣಾಗಿರುವ ಮೆಣಸು ಕೂಡ ಇದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ.
ಹಸಿರು ಬಣ್ಣದಲ್ಲಿರುವಂತಹ ಈ ಕಾಯಿಗಳು ಹಣ್ಣಾಗ್ತಾ ಇದ್ದಂಗೆ ಈ ರೀತಿ ಕೆಂಪು ಬಣ್ಣಕ್ಕೆ ತಿರುಗ್ತವೆ. ಹಾಗೆ ನೀವಿಲ್ಲಿ ನೋಡಬಹುದು ಕೆಂಪು ಹರಿವೆ ಸೊಪ್ಪಿನ ಗಿಡ ಹಾಗೆ ಟೊಮೆಟೊ ಗಿಡಗಳನ್ನು ಇಲ್ಲಿ ಬೆಳೆದಿದ್ದಾರೆ. ಅಂದರೆ ಈಗ ನಮಗೆ ಸಾರಿಗೆಲ್ಲ ಟೊಮೆಟೊ ಬೇಕಾಗತ್ತಲ್ವ, ಅದಕ್ಕಾಗಿ ನಾವು ಪೇಟೆಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೆ ಹತ್ರನೇ ಸಿಗಲಿ ಅಂತ. ಹಾಗೆ ನೀವು ಇಲ್ಲೆಲ್ಲ ನೋಡಿದ್ರೆ ಅಂಗಿ ಕಸೆಯ ಗಿಡಗಳು ನಿಮಗೆ ಕಾಣಿಸ್ತವೆ. ಸ್ನೇಹಿತರೆ, ಅಂಗಿ ಕಸೆಗಳು ಅಂತಂದರೆ ಈಗ ಇಲ್ಲೊಂದು ಚಪ್ರ ಇದೆ ನೋಡಿ, ತುಂಬ ಉದ್ದುದ್ದ ಕಾಯಿಗಳು ಬಿಡ್ತಾವಲ್ವಾ, ಉದ್ದುದ್ದ ಸೊಡುಗೆಗಳು, ಅದನ್ನು ಅಂಗಿ ಕಸೆ ಅಂತ ಕರೀತಾರೆ ನಮ್ಮ ಕಡೆ. ಓಳಿಗಳಲ್ಲಿ ನೆಟ್ಟಿರುವ ಎಲ್ಲ ಬಳ್ಳಿಗಳು ದೊಡ್ಡಾಗ್ತಾ ಇದ್ದಂಗೆ ಈ ರೀತಿ ಚಪ್ಪರಗಳನ್ನು ಮಾಡಿ ಅವುಗಳನ್ನು ಹಬ್ಬಿಸ್ತಾರೆ. ಹಾಗೆ ನೀವಿಲ್ಲಿ ನೋಡ್ತಾ ಇರುವಂತಹದ್ದು ಅಂತರಗಂಗೆ ಸಸ್ಯ. ಸ್ನೇಹಿತರೆ, ಇಲ್ಲಿ ಹಾಗೆ ಇನ್ನೊಂದು ಸೂಜಿಮೆಣಸಿನ ಗಿಡ ಇದೆ, ನೀವು ನೋಡಬಹುದು. ಇದು ಕೂಡ ಮೇಲ್ತೊಟ್ಟಿನ ಮೆಣಸೆ, ಆದರೆ ಇದು ಹಸಿರು ಬಣ್ಣದ ಮೇಲ್ತೊಟ್ಟಿನ ಮೆಣಸು. ನಾನು ಆವಾಗ ತೋರಿಸಿದ್ದು ಬಿಳಿ ಬಣ್ಣದ ಮೇಲ್ತೊಟ್ಟಿನ ಮೆಣಸು. ಹಾಗೆ ನೀವು ಈಗ ಇಲ್ಲಿ ನೋಡ್ತಾ ಇರೋದು ಬಜೆ ಬೇರಿನ ಸಸ್ಯ. ಅಂದರೆ ಈಗ ಚಿಕ್ಕ ಮಕ್ಕಳಿಗೆಲ್ಲ ಏನಾದರೂ ತೊಂದರೆ ಆದಾಗ ಬಜೆ ಬೇರನ್ನು ತೆಗೆದು ಹಾಕ್ತಾರಲ್ವ, ಅದರ ಸಸ್ಯ ಇದು. ಹಾಗೆ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರೋದು ಬಸಳೆ ಸೊಪ್ಪು. ಸ್ನೇಹಿತರೆ, ಆ ಬಜೆ ಬೇರಿನ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಆ ಬಜೆ ಬೇರು ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ತೋರಿಸ್ತೀನಿ, ನೀವಿಲ್ಲಿ ನೋಡಬಹುದು. ನೋಡಿ, ಇಲ್ಲಿ ಇರುವಂತಹದ್ದೇ ಬಜೆ ಬೇರು. ಚಿಕ್ಕ ಮಕ್ಕಳಿಗೆ ಈ ಬೇರನ್ನು ಔಷಧವಾಗಿ ಉಪಯೋಗಿಸ್ತಾರೆ. ಹಾಗೆ ನೀವು ಈಗ ನೋಡ್ತಾ ಇರುವಂತಹ ಸಸ್ಯ ದೊಡ್ಡ ಪತ್ರೆ ಅಂತ. ಇದನ್ನು ಈ ಕಡೆ ಸಂಬಾರ ಸೊಪ್ಪು ಅಂತ ಕೂಡ ಕರೀತಾರೆ. ಮತ್ತು ಇದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬದನೆ ಗಿಡ. ಈ ಬದನೆಯ ಜಾತಿಯನ್ನು ಚೇಳು ಬದನೆ ಅಂತ ಕರೀತಾರೆ. ಇದು ಸ್ವಲ್ಪ ಉದ್ದವಾಗಿರುತ್ತೆ. ಮಲೆನಾಡಿನಲ್ಲಿ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಬದನೆ ಗಿಡ ಅಂತೂ ಇದ್ದೇ ಇರುತ್ತೆ. ಬದನೆ ಗಿಡದಲ್ಲಿ ಹಲವಾರು ಟೈಪ್ ಇರ್ತವೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಟೈಪಿನ ಬದನೆ ಗಿಡಗಳು ಇರಬಹುದು. ಹಾಗೆ ನೀವು ಈಗ ಇಲ್ಲಿ ನೋಡ್ತಾ ಇರುವಂತಹದ್ದು ಕಾಜೀರಿಗೆಯ ಗಿಡ, ಅಂದರೆ ಕಾಡು ಜೀರಿಗೆಯ ಗಿಡ. ಇದರಲ್ಲಿ ಬಿಡುವಂತಹ ಜೀರಿಗೆಯು ತುಂಬ ಕಹಿಯಾಗಿರುತ್ತೆ. ನೀವು ಅದರ ಹೂವುಗಳನ್ನು ಇಲ್ಲಿ ನೋಡಬಹುದು. ಇಂತಹ ಸಸ್ಯಗಳು ದಾಂಡೇಲಿ ಕಾಡಿನಲ್ಲಿ ತುಂಬ ಹೆಚ್ಚಾಗಿ ಬೆಳೀತಾವೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತಹ ಸಸ್ಯದ ಹೆಸರು ಜಿರಾತ ಕಡ್ಡಿ ಅಂತ ಕರೀತಾರೆ. ಈ ಕಡೆ ಇದನ್ನು ತುಂಬ ಕಹಿಯಾಗಿರುತ್ತೆ ಇದು. ಇದನ್ನು ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಈಗ ಇಲ್ಲಿ ನೋಡ್ತಾ ಇರುವಂಥದ್ದು ಹಾಗಲಕಾಯಿ ಬಳ್ಳಿ. ನೋಡಿ, ಇದರಲ್ಲಿ ಒಂದು ಹಾಗಲಕಾಯಿ ಕೂಡ ಬಿಟ್ಟಿದೆ, ಎಷ್ಟೊಂದು ಸುಂದರವಾಗಿದೆ. ಸ್ನೇಹಿತರೆ, ಈಗ ನಾನು ನಿಮಗೆ ಗದ್ದೆ ಉಳುಮೆಯನ್ನು ಮಾಡಲು ಬೇಕಾದಂತಹ ನೇಗಿಲು ಮತ್ತು ನೊಗವನ್ನು ತೋರಿಸ್ತೀನಿ ನೋಡಿ. ಈಗಿನ ಕಾಲದಲ್ಲಿ ಸಿಟಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಪಾಪ ಈ ನೇಗಿಲು ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ನೋಡಿ, ನೇಗಿಲನ್ನು ಈ ರೀತಿ ಹಿಡ್ಕೊಂಡು ಚಲಾಯಿಸ್ತಾರೆ. ಇದರ ಕೆಳಗಡೆ ಇರುವಂತಹ ಕಬ್ಬಿಣದ ತುದಿ ಏನಿದೆ, ಇದು ನೆಲವನ್ನು ಸೀಳ್ತಾ ಹೋಗುತ್ತೆ. ಹಾಗೆ ಈ ಮೇಲಿರುವಂತಹ ಕೋಲು ಏನಿದೆ, ಇದನ್ನು ನೊಗದ ಮೇಲೆ ಇರಿಸ್ತಾರೆ. ನೊಗ ಅಂತಂದರೆ ಈ ಕೆಳಗಡೆ ಇದೆಯಲ್ವಾ, ಇದೇ ನೊಗ. ಇದು 2 ಎತ್ತುಗಳ ಕುತ್ತಿಗೆಯ ಮೇಲೆ ಕುತ್ಕೊಳ್ಳುತ್ತೆ. ಎತ್ತು ಇದನ್ನು ಎಳಿತಾ ಹೋಗ್ತಾ ಇದ್ದಂಗೆ ಭೂಮಿ ಸೀಳ್ತಾ ಹೋಗುತ್ತೆ. ಈ ರೀತಿಯಾಗಿ ಭೂಮಿಯ ಉಳುಮೆಯನ್ನು ಮಾಡ್ತಾರೆ. ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ಕೆಲವರು ಇದರಿಂದ ಉಳುಮೆಯನ್ನು ಮಾಡಿರಬಹುದು. ಹಾಗೆ ಈ ಕಲ್ಲೇನಿದೆ, ಈ ಕಲ್ಲು ಭತ್ತದ ಹುಲ್ಲಿನಿಂದ ಭತ್ತವನ್ನು ಬೇರ್ಪಡಿಸಲಿಕ್ಕೆ ಸಹಾಯವಾಗ್ತಿದ್ದಂತಹ ಕಲ್ಲು. ಈ ಕಲ್ಲನ್ನು ಕೂಡ ಎತ್ತುಗಳಿಗೆ ಕಟ್ಟಿ ಅದನ್ನು ಹುಲ್ಲಿನ ಮೇಲೆ ಉರುಳಾಡಿಸ್ತಿದ್ರು. ಸ್ನೇಹಿತರೆ, ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ಕಲ್ಲಂಗಡಿ ಹಣ್ಣಿನ ಬಳ್ಳಿ. ಈಗ ಏನಾದರೂ ನಮಗೆ ಹಣ್ಣನ್ನು ತಿನ್ನಬೇಕಾಯಿತು ಅಂತಂದರೆ ಪೇಟೆಯಿಂದ ತರುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇವರು ಕಲ್ಲಂಗಡಿ ಹಣ್ಣಿನ ಬಳ್ಳಿಯನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ನೀವಿಲ್ಲಿ ನೋಡಬಹುದು, ಇಲ್ಲಿ ಅಮಟೆಕಾಯಿಗಳೆಲ್ಲ ಬಿಟ್ಟಿದ್ದಾವೆ. ಇದು ಅಮಟೆಕಾಯಿಯ ಮರ. ನೋಡಿ, ಈ ಮರ ಎಷ್ಟೊಂದು ದೊಡ್ಡದಾಗಿದೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಮಟೆಕಾಯಿಗಳು ಬಿಡ್ತವೆ. ಹಾಗೆ ಎಷ್ಟೋ ಅಮಟೆಕಾಯಿಗಳು ಕೆಳಗಡೆ ಕೂಡ ಬೀಳ್ತವೆ. ಮಂಗಗಳು ಕೂಡ ಬಂದು ಇವನ್ನು ತಿಂತಾ ಇರಬೇಕಾದ್ರೆ ಕೆಳಗಡೆ ಬಿದ್ದು ಹೋಗ್ತವೆ. ನೋಡಿ, ಇಲ್ಲಿ ಕೂಡ ಒಂದು ಅಮಟೆಕಾಯಿ ಬಿದ್ದಿದೆ. ಸ್ನೇಹಿತರೆ, ಈ ಅಮಟೆಕಾಯಿ ಹುಳಿ ಹುಳಿಯಾಗಿರುತ್ತೆ. ಇದನ್ನು ಉಪ್ಪಿನಕಾಯಿ ಹಾಕಲಿಕ್ಕೂ ಕೂಡ ಬಳಸ್ತಾರೆ. ಸ್ನೇಹಿತರೆ, ಈ ಜಾಗದಲ್ಲಿ ನಿಮಗೆ ಅಲ್ಲಲ್ಲಿ ಸೌತೆ ಗಿಡದ ಬಳ್ಳಿಗಳು ಕೂಡ ಕಾಣಿಸ್ತವೆ. ಅದು ಎರೆ ಸವತೆಯ ಬಳ್ಳಿ ಆಗಿರಬಹುದು ಅಥವಾ ಬಿಳಿ ಸವತೆಯ ಬಳ್ಳಿ ಆಗಿರಬಹುದು, ಎಲ್ಲವುಗಳು ಕೂಡ ಇಲ್ಲಿ ಇದ್ದಾವೆ. ಹಾಗೆ ನೀವು ಈಗ ಇಲ್ಲಿ ನೋಡ್ತಾ ಇರುವಂತಹ ಬಳ್ಳಿ ಇಬ್ಬಡ್ಲ ಹಣ್ಣಿನ ಬಳ್ಳಿ. ಇದು ನೋಡಿ, ಇಬ್ಬಡ್ಲ ಹಣ್ಣಿನ ಬಳ್ಳಿ ಈ ರೀತಿ ಇರುತ್ತೆ. ಇಲ್ಲಿ ಕಲ್ಲಂಗಡಿ ಹಣ್ಣಿನ ಬಳ್ಳಿಯಲ್ಲಿ ಒಂದು ಕಾಯಿ ಕೂಡ ಬಿಟ್ಟಿದೆ, ನೀವು ನೋಡಬಹುದು. ಹಾಗೆ ಇದೇ ರೀತಿ ಸಣ್ಣ ಪುಟ್ಟ ಇರುವಂತಹ ಸಸ್ಯಗಳು, ಹೂವುಗಳು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾವೆ.